ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗ್ರಿಬೊಮ್ಮಳಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದೆಯಾ ರಸ್ತೆ ದುರಸ್ತಿ ಸರಿಪಡಿಸೋದರಲ್ಲಿ ತಾರತಮ್ಯ, ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಗ್ರಿಬೊಮ್ಮಳಿಯಲ್ಲಿ ವಾಸ ಮಾಡ್ತಿರೋ ಜನರು. ಅಗ್ರಿಬೊಮ್ಮನಹಳ್ಳಿಯಿಂದ ಉಪನಾಯಕನಹಳ್ಳಿ, ಮರಮ್ನಹಳ್ಳಿ ಮತ್ತು ಹೊಸಪೇಟೆಗೆ ಹೋಗುವಂಥ ರಸ್ತೆ ಮಾರ್ಗ ಮಧ್ಯದಲ್ಲಿ ಅಗ್ರಿಬೊಮ್ಮನಹಳ್ಳಿಯಿಂದ ಉಪನಾಯಕನಹಳ್ಳಿವರೆಗೂ ಇರುವಂಥ ರಸ್ತೆಯ ಸಮಸ್ಯೆಯನ್ನು ಕಂಡು ಜನರು ಈ ರೀತಿ ಮಾತನಾಡ್ತಿದ್ದಾರೆ. ರಸ್ತೆ ಸರಿಪಡಿಸಲು ಯಾರು ಬಂದು ಕೇಳಬೇಕು, ಯಾರು ಬಂದು ಹೇಳಬೇಕು ಅಂತ ಅಧಿಕಾರಿಗಳಿಗೆ ಸಾರ್ವಜನಿಕರು ಪ್ರಶ್ನೆಯನ್ನು ಹಾಕ್ತಿದ್ದಾರೆ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಬನ್ನಿ ಅದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಬರೋಣ. ಏನಪ್ಪ ಅಂದರೆ, ಇವತ್ತು ಅಗ್ರಿಬೊಮ್ಮನಹಳ್ಳಿಯಿಂದ ಉಪನಾಯಕನಹಳ್ಳಿಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಪ್ಯಾಚ್ ಆಗಿದೆ. ಅಂದರೆ ರಸ್ತೆ ಗುಂಡಿಗಳು ಬಿದ್ದಿದ್ದಾವೆ. ಅದನ್ನು ಸರಿಪಡಿಸೋದಕ್ಕೋಸ್ಕರ ಅಧಿಕಾರಿಗಳು ರಸ್ತೆಯನ್ನು ಸಂಪೂರ್ಣವಾಗಿ ದುರಸ್ತಿ ಸರಿ ಮಾಡೋದು ಬಿಟ್ಟು ಇರುವಂಥ ಒಂದು ರಸ್ತೆಯಲ್ಲೇ ಡಾಂಬರ್ ಹಾಕಿಬಿಟ್ಟು ಪ್ಯಾಚ್ ಮಾಡ್ತಾಯಿದ್ದಾರೆ. ಅದು ತುಂಬ ಇದರಿಂದಾಗಿ ರಸ್ತೆಗಳಲ್ಲಿ ತಗ್ಗು ದಿಣ್ಣೆಗಳಾಗಿದ್ದಾವೆ. ಮತ್ತು ಮರಮನಹಳ್ಳಿ ಮತ್ತು ಅದರಿಂದ ಮುಂದಿನ ಭಾಗದಲ್ಲಿ ಏನು ರಸ್ತೆ ಇದೆ, ಆ ರಸ್ತೆ ತುಂಬ ಸುಗಮವಾಗಿ ಈಗೇನು ನೋಡ್ತಾ ಇದ್ದಾರೆ ಈ ವಿಡಿಯೋ ನೋಡಿ, ಉಪನಾಯಕನಹಳ್ಳಿಯಿಂದ ಮರಮನಹಳ್ಳಿಗೆ ಹೋಗುವಂಥ ರಸ್ತೆ ಆಗಿದೆ. ಎಷ್ಟು ಚೆನ್ನಾಗಿದೆ. ಆ್ಯಂಡು ಇದರಲ್ಲಿ ಇದು ಉತ್ತಮ ಅಂತ ಹೇಳಿಸ್ಬೋದು. ಬೈಕ್ ಸವಾರರಿಗೆ, ಸೈಕಲ್ ಸವಾರರಿಗೆ ಇದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಆದರೆ ನೆಕ್ಸ್ಟ್ ಬರುವಂಥ ಒಂದು ವಿಡಿಯೋನ ನೀವು ನೋಡಿ, ಆ ಒಂದು ರಸ್ತೆ ಈಗ ನೋಡ್ತಾ ಇದ್ದೀರಾ, ಅಡವಿ ಆನಂದಹಳ್ಳಿ, ಹೊಸ ಆನಂದೇವನಹಳ್ಳಿಯಲ್ಲಿ, ಈ ಹೊಸ ಆನಂದೇವನಹಳ್ಳಿಯಲ್ಲಿ ನಡೆಯುವಂಥ ರಸ್ತೆ ಇಲ್ಲಿ ನೋಡಿ, ಬರೀ ಪ್ಯಾಚ್ ಆಗಿದೆ. ರಸ್ತೆ ಕಂಪ್ಲೀಟಾಗಿ ತೆಗ್ಗಾಗಿದೆ. ಫುಲ್ಲು ದಿಣ್ಣೆಗಳಿಂದ, ಗುಂಡಿಗಳಿಂದ ತುಳ್ಕೊಂಡೋಗಿದೆ. ಇದು ಅಗ್ರಿಬೊಮ್ಮನಹಳ್ಳಿಗೆ ಹೋಗ್ತಿರುವಂಥದ್ದು ರಸ್ತೆ ಇದಾಗಿದೆ. ಅಂಡು ಅಗ್ರಿಬೊಮ್ಮನಹಳ್ಳಿಯಿಂದ ವಾಪಸ್ಸು ಅಡವಿ ಆನಂದಹಳ್ಳಿ ನಂತರದಲ್ಲಿ ಉಪನಾಯಕನಹಳ್ಳಿಗೆ ಹೋಗುವಂಥ ರಸ್ತೆವರೆಗೂ ಕೂಡ ನೀವು ನಂತರದ ವೀಡಿಯೋದಲ್ಲಿ ನೋಡ್ತೀರಾ. ಎಲ್ಲ ಪ್ಯಾಚ್ ಮಾಡಿದ್ದಾರೆ. ಫುಲ್ಲು ತೆಗ್ಗುಗಳು ಇದ್ದಾವೆ. ಬೈಕ್ ಸವಾರರಿಗಂತೂ ಕಂಪ್ಲೀಟಾಗಿ ಇದರಿಂದ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗ್ತದೆ. ಇದನ್ನು ಯಾವ ಅಧಿಕಾರಿಗಳು ನೋಡಲ್ವಾ ಅಂತ ನೋಡಿ. ಈಗ ಇಲ್ಲಿವರೆಗೂ ಇದ್ದಂಥ ಒಂದು ರಸ್ತೆ ಒಂಥರ ಇದ್ದರೆ, ಈಗ ನೋಡಿ ಎಷ್ಟು ಚೆನ್ನಾಗಿದೆ ರಸ್ತೆ. ಆ್ಯಂಡ್ ಈಗ ನೋಡ್ತಾ ಇದ್ದೀರಾ, ಫುಲ್ಲು ತೆಗ್ಗಾಗಿ ಪ್ಯಾಚ್ ಆಗಿರುವಂಥ ರಸ್ತೆ. ಯಾಕೆ ಈ ರೀತಿ ಆಗ್ತಾಯಿದೆ? ಅಧಿಕಾರಿಗಳು ಇದನ್ನಾರು ಕೇಳಲ್ವಾ ಅಂತ. ಅಗ್ರಿಬೊಮ್ಮನಹಳ್ಳಿ ಬರೀ ರಸ್ತೆಗಳಲ್ಲೂ ಕೂಡ ಗುಂಡಿಗಳಿಂದಲೇ ತುಂಬಿ ಹೋಗಿದೆ. ಸಿಟಿ ಮಧ್ಯದಲ್ಲಿಯೂ ಕೂಡ ಇದೇ ರೀತಿ ಆಗಿದೆ. ಸಿಟಿ ಹೊರಗಡೆನೂ ಕೂಡ, ಅದು ಹರಿಹರ ಹೊಸಪೇಟೆಗೆ ಹೋಗುವಂಥ ಮುಖ್ಯ ರಸ್ತೆ ಇದು. ಈ ಒಂದು ಮುಖ್ಯ ರಸ್ತೆಯಲ್ಲೇ ಈ ರೀತಿ ಸಮಸ್ಯೆ ಆಗಿದೆ ಅಂದಮೇಲೆ ಇದನ್ನು ಯಾರೂ ಕೇಳಲ್ವಾ? ಇದನ್ನ ಹೇಳೋದಕ್ಕೆ ಯಾರೂ ಇಲ್ವಾ? ಸರ್ಕಾರದಲ್ಲಿ ಟ್ಯಾಕ್ಸ್ ನೋಡಿದ್ರೆ ಎಷ್ಟೊಂದು ಕಟ್ಸ್ಕೊತಾರೆ, ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕ್ಕೊತಾರೆ, ಟೋಲ್ ತೊಗೊತಾರೆ, ರಸ್ತೆಗಳಿಗೋಸ್ಕರ ಅನುದಾನಗಳು ಬಿಡುಗಡೆ ಮಾಡ್ತಾರೆ. ಕೋಟಿ ಹಣವನ್ನು ಸರ್ಕಾರದಿಂದ ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ. ಜನರಿಂದನೂ ಕೂಡ ಕೋಟಿ ಹಣವನ್ನು ಟ್ಯಾಕ್ಸ್ ರೂಪದಲ್ಲಿ ಪಡ್ಕೊಳ್ತಾರೆ. ಅಷ್ಟೆಲ್ಲ ಇದ್ದರೂ ಕೂಡ ಈ ರೀತಿ ಗುಂಡಿಗಳ ರಸ್ತೆಗಳನ್ನು ನಮಗೋಸ್ಕರ ನೀಡಿರೋದು, ಅಂದರೆ ಸಾರ್ವಜನಿಕರಿಗೆ ನೀಡಿರೋದು, ಇದು ಸರಿಯಾದ ಕ್ರಮನ? ನೋಡಿ, ಇಲ್ಲಿ ದೊಡ್ಡ ಗುಂಡಿಯಾಗಿ ಒಂದು ಬರ್ತದೆ. ಇದು ರಸ್ತೆಯಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ಬೈಕ್ಗಳೇನಾದರೂ ಕೂಡ ಇಲ್ಲಿ ಹೋದರೆ ಸ್ಕಿಡ್ ಆಗೋದಂತ ಕಾಯಮ್ಮು. ಸ್ಕಿಡ್ ಆದ ನಂತರದಲ್ಲಿ ಏನಾದರೂ ಅನಾಹುತ ಆದಂದರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಮತ್ತು ಇದಕ್ಕೋಸ್ಕರನ ಸಂಬಂಧಪಟ್ಟ ಅಧಿಕಾರಿಗಳು ಸರಿಯಾಗಿ ಅಧಿಕಾರ ಚಲಾಯಿಸಲಿ ಮತ್ತು ಕೆಲಸವನ್ನು ಮಾಡಲಿ ಅಂತ ಕೆಲವೊಂದು ಮಂತ್ರಿಗಳಿದ್ದಾರೆ, ಅದಕ್ಕೋಸ್ಕರ ಕೆಲವು ಶಾಸಕರಿದ್ದಾರೆ, ಅದಕ್ಕೋಸ್ಕರನೇ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ. ಇಲ್ಲಿ ಅನೇಕ ಕಾರ್ಖಾನೆಗಳಿದ್ದಾವೆ. ಕಾರ್ಖಾನೆಗಳಿಗೆ ಪ್ರತಿದಿನವೂ ಕೂಡ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಥವಾ ಎಂಪ್ಲಾಯಿಗಳಾಗಿ ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ. ರಸ್ತೆಗಳೆಲ್ಲ ಈ ರೀತಿ ಇದ್ದಾಗ ಅಲ್ಲಿ ಏನಾದರೂ ಕೂಡ ಅನಾಹುತ ಆದಂದರೆ ಯಾರು ಇದಕ್ಕೆ ಜವಾಬ್ದಾರಿ ಆಗ್ತಾರೆ? ಕಾರ್ಖಾನೆಗಳಲ್ಲೂ ಕೂಡ CSR ಫಂಡ್ಗಳು ಬರ್ತದೆ. ಈ ಸಾಮಾಜಿಕ ಜವಾಬ್ದಾರಿಯಿಂದ ಹಣವನ್ನು ರಿಲೀಸ್ ಮಾಡ್ತಾರೆ. ಈ ಸುತ್ತಮುತ್ತ ಇರುವಂಥ ಈ ಒಂದು ಹಣವನ್ನು ಬಳಸ್ಕೊಂಡಾದರೂ ಈ ರಸ್ತೆಯನ್ನು ಸರಿ ಮಾಡಬೇಕು. ನೋಡಿ, ಇಷ್ಟು ಒಂದು ದುರ್ವ್ಯವಸ್ಥೆಯಿಂದ ಸರ್ಕಾರಗಳು ಕಣ್ಮುಚ್ಕೊಳ್ತಿದ್ದಾರೆ. ಈ ಸಾರ್ವಜನಿಕರು ಯಾರು ಕೇಳಲ್ಲ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ರೋಡ್ ನೋಡ್ರಿ, ಇದು ಯಾವ ರೀತಿ ಇದೆ. ಸೈಕಲಲ್ಲಿ ಹೋದ್ನಂದರೆ ಅಥವಾ ಬೈಕ್ ಮೇಲೆ ಏನಾದರೂ ಹೋದ್ನಂದರೆ, ಅವಸರದಲ್ಲಿ ಏನಾದರೂ ಹೋಗಬೇಕಾದ್ರೆ ಬೈ ಚಾನ್ಸಾಗಿ ಏನಾದರೂ ಸ್ಕಿಡ್ ಆಯಿತು ಅಂದರೆ, ನಾರ್ಮಲಾಗಿ ಹೋದರೂ ಕೂಡ ಇದರಲ್ಲಿ ಸ್ಕಿಡ್ ಆಯಿತು ಅಂದರೆ ಬಿದ್ದು ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗೋದಂತ ಕಾಯಮ್ಮು. ನೋಡಿ, ಇದು ರಸ್ತೆ ಅಂತಾರೆ, ಇದನ್ನ ಯಾರು ಹೇಳಲ್ವಾ? ಇದು ಬೆಂಗಳೂರು ರಸ್ತೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಬೇರೆ ರಸ್ತೆಗಳ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಅದೇ ನಮ್ಮೂರು ರಸ್ತೆ ಬಗ್ಗೆ ಯಾರು ಮಾತಾಡಬೇಕು? ನೋಡಿ, ಈ ಒಂದು ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಶೇರ್ ಮಾಡಿ. ಅಂಡು ಈ ಒಂದು ರಸ್ತೆಗಳನ್ನ ಸರಿಪಡಿಸಬೇಕು ಅಂತ ತಾಲೂಕು ಆಡಳಿತದಿಂದ, ಜಿಲ್ಲಾ ಆಡಳಿತದಿಂದ ಮತ್ತು ಇದಕ್ಕೆ ಸಂಬಂಧಪಟ್ಟ PWO ಆಫೀಸ್ ಕಡೆಯಿಂದ ನೀವೆಲ್ಲರೂ ಕೂಡ ಸಾರ್ವಜನಿಕವಾಗಿ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ. ನೋಡಿ, ಕಂಪ್ಲೀಟಾಗಿ ಎಷ್ಟು ಪ್ಯಾಚ್ ಆಗಿದೆ. ಗುಂಡಿಗಳೆಲ್ಲ ಸೇರ್ಕೊಂಡಿದ್ದಾವೆ. ಇವೆಲ್ಲವೂ ಕೂಡ ಸರಿ ಮಾಡಬೇಕಾಗಿರೋದು ಸಾಮಾಜಿಕ ಜವಾಬ್ದಾರಿಯಿಂದ ನೀವೆಲ್ಲರೂ ಕೂಡ. ನೋಡಿ, ಇದು ಪಿಂಜರ್ ಹೆಗ್ಡಾಳಿಂದ ಬರ್ತಾ ಇರುವಂಥ ರಸ್ತೆ. ಇಲ್ಲಿ ಎಲ್ಲ ಫುಲ್ಲು ಗುಂಡಿಯಾಗಿದೆ. ಆ್ಯಂಡ್ ಇದಕ್ಕೆ ಮುಂದೆ ಭಾಗದಲ್ಲಿ ನೋಡ್ತೀರಿ, ಅಲ್ಲೂ ಕೂಡ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ತೆಗ್ಗಾಗಿತ್ತು. ಅದನ್ನು ಕೂಡ ವಿಡಿಯೋ ಮಾಡಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಸೊ ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಪರಿಣಾಮವಾಗಿ ತುಂಬ ಜನ ಅದ್ರ ಬಗ್ಗೆ ಮಾತಾಡಿದ್ರಿಂದ ರಸ್ತೆ ಕಾಮಗಾರಿಯನ್ನು ಪ್ರಗತಿಯಲ್ಲಿ ತಂದು ಅದನ್ನು ಸರಿ ಮಾಡಿದ್ದಾರೆ. ಅದಾದ ಮೇಲೆ ಮುಂದಿನ ಭಾಗವನ್ನು ಯಾರು ನೋಡಿಲ್ಲ. ಮತ್ತು ಮುಂದಿನ ಭಾಗವನ್ನು ನೀವು ನೋಡ್ತಾ ಇದ್ದೀರಿ. ಇವಾಗ ಈ ಒಂದು ವಿಡಿಯೋ ಈ ಥರ ಆಗೋಗಿದೆ. ಇದನ್ನೆಲ್ಲನೂ ಕೂಡ ನಾವು ಸರಿಪಡಿಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದಯಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ.